ಕರೆಕ್ಟಾಗಿ ಮಾರ್ಕೆಟ್ಗೆ ಹೋಗ್ತಾಯಿದ್ದೀನಿ. ಇವಾಗ ನೆಲಮಂಗ್ಲದ ಹತ್ರ ಇದ್ದೀನಿ. ನೆಲಮಂಗ್ಲನೇ ಇದು ಹಾಸನಾಗ ಹೋಗ್ತೀವಲ್ಲ, ಆ ಸರ್ಕಲ್ ಇದ್ದೀನಿ. ಅಲ್ಲಿಂದ ಇವಾಗ ಹಿಂಗೆ ಬಿಸ್ನೆಸ್ ಮಾಡಿಕೊಂಡು ಎಲ್ಲ ಅಂಗಡಿಗಳಿಗೂ ನೋಡಿಕೊಂಡು ಸೇಲ್ ಮಾಡಿಕೊಂಡು ಕರೆಕ್ಟಾಗಿ ಮಾರ್ಕೆಟ್ಗೆ ಹೋಗೋಷ್ಟರಲ್ಲಿ ಒಂದು ಗಂಟೆ ಆಗುತ್ತೆ ಮಧ್ಯಾಹ್ನ. ಅಲ್ಲಿ ಐಟಮ್ ತಗೊಂಡು ಅಲ್ಲಿಂದ ಬೇರೆ ಎಲ್ಲರ ಪ್ಲಾನ್ ಆಗಬೇಕು, ಎಲ್ಲರ ರೂಮ್ ತಗೊಂಡು ಅಲ್ಲಿ ಇದ್ದು ತಿರ್ಗಿ ಅಲ್ಲಿಂದ ಬೇರೆ ಕಡೆ ನಾಳೆ ಹೊರಡಬೇಕು. ಆ ಥರ ನಮ್ಮ ಕೆಲಸ. ಸರಿನಾ? ನೀವು ಎದ್ದೋಳಿ ಬೆಳಿಗ್ಗೆನೇ ಕೆಲ್ಸಕ್ಕೆ ಹೋಗಿ. ಸರಿನಾ? ಸುಮ್ಮನೆ ಮನೇಲಿ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡಿದ್ರೆ ಯಾರು ಕೂಡ ತಂದಾಗಲ್ಲ. ಸರಿನಾ? ನಾವು ದುಡಿಬೇಕು, ನಾವು ತಿನ್ನಬೇಕು. ನಮ್ಮ ಹತ್ರ 10 ರೂಪಾಯಿ ಇದ್ರೇ ಜನಗಳು ನಮ್ಮ ಅಕ್ಕಪಕ್ಕ ತಿರುಗಾಡೋದು. ನಮ್ಮ ಹತ್ರ 1 ರೂಪಾಯಿ ಅಂದರೆ ನಮ್ಮನ್ನು ಯಾರೂ ನೋಡೋರಿಲ್ಲ. ಸರಿನಾ? ಯಾವತ್ತಾಗಲೂ ಕೆಲಸದ ಬಗ್ಗೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಕು, ದುಡ್ಡು ಕಾಸು ಬಗ್ಗೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಕು. ಯಾಕಂದರೆ ನಾನು ಅದನ್ನೆಲ್ಲ ನೋಡಿ ಎಲ್ಲ ಕಳ್ಕೊಂಡು, ದುಡ್ಡಿದ್ದಾಗ ಯಾರು ಇರ್ತಾರೆ, ದುಡ್ಡಿದ್ದಾಗ ಯಾರು ಇರಲ್ಲ ಎಲ್ಲ ತಿಳ್ಕೊಂಡು ಇವಾಗ ಒಬ್ಬೊಂಟಿಯಾಗಿ ರೂಮ್ ಮಾಡಿಕೊಂಡು. ನನಗೂ ಕೂಡ ಮದುವೆ ಆಗಿ 2 ಮಕ್ಕಳಿದ್ದಾರೆ. ಸರಿನಾ? ಅವ್ರು ನೋಡೋಕೆ ಕೂಡ ಅವಕಾಶ ಇಲ್ಲ. ಯಾಕೆಂದರೆ ಆ ಥರ ಸ್ವಲ್ಪ ಪ್ರಾಬ್ಲಮ್ಗಳು ಆಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ತಪ್ಪು ಮಾಡಿದ್ದೀನಿ. ಆದರೆ ಇವತ್ತಿಲ್ಲ ನಾಳೆ ಸರಿ ಹೋಗುತ್ತೆ ಅನ್ನೋ ಒಂದು ಧೈರ್ಯ ಇದೆ, ಒಂದು ನಂಬಿಕೆ ಇದೆ, ಒಂದು ವಿಶ್ವಾಸ ಇದೆ. ಅಷ್ಟೇ ಕೇಳ್ಕೊಳ್ಳೋದು. ನೀವು ಆರಾಮಾಗಿ ಎದ್ದು ಕೆಲ್ಸಕ್ಕೆ ಹೋಗಿ 4 ಕಾಸು ಇಟ್ಕೊಳ್ಳಿ. ಇವಾಗ ಇಟ್ಕೊಂಡ್ರೆ ಈ ಕಾಲದಲ್ಲಿ ಹೆಂಗೆ ಗೊತ್ತಾ, 50 ವರ್ಷ ಬದುಕೋದೇ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ. ಸರಿನಾ? ಆರಾಮಾಗಿ ಎದ್ದೋಳಿ ಕೆಲ್ಸಕ್ಕೆ ಹೋಗಿ ಜೀವನ ರೂಪಿಸ್ಕೊಳ್ಳಿ ಫಸ್ಟು. ಸರಿನಾ? ಜೀವನ ಒಂದು ಇರ್ತದೆ. ಜೀವನವನ್ನು ರೂಪಿಸ್ಕೊಂಡ್ರೆ ಯಾವುದಾದ್ರು ಒಂದು ಒಳ್ಳೆ ಕೆಲಸ ಕೈಯಲ್ಲಿ ಇರ್ತಂದರೆ ನಮಗೆ ಬೇಕಾದವರೆಲ್ಲ ನೀವೇನು ಕೇಳ್ತಿರೋ ಅದೆಲ್ಲ ಪಡ್ಕೋಬೋದು. ಸರಿನಾ? ಜೀವನನೇ ಇಲ್ಲ ಅಂದರೆ ಅಷ್ಟೇ. ಯಾರೂ ಕೂಡ ನಮ್ಮನ್ನು ಇವ್ರು ಎತ್ತುತ್ತಾರೆ ಅನ್ನೋದೆಲ್ಲ ಕನಸು. ಸರಿನಾ?